ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಇತ್ತೀಚಿನ ದಿನಗಳಲ್ಲಿ ಟಿವಿ ಮತ್ತು ಮೊಬೈಲ್ ಬಳಕೆಯಿಂದ ನಾಟಕದ ಕಲೆ ನೋಡುಗರ ಸಂಖ್ಯೆ ಕಡಿಮೆಯಾಗುತ್ತಲೇ ಇದೆ. ಎಷ್ಟೋ ಪ್ರಸಿದ್ಧಿ ಕಲಾವಿದರು ಧಾರಾವಾಹಿ ಮತ್ತು ಚಲನಚಿತ್ರ ರಂಗಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ರಂಗಭೂಮಿಯ ಕಲಾವಿದರಾಗಿ ತಮ್ಮ ಕಲೆಯನ್ನು ಅನಾವರಣಗೊಳಿಸಿ ಪ್ರೇಕ್ಷಕರ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಇಲ್ಲಿಯವರೆಗೂ ಪ್ರೇಕ್ಷಕರು ರಂಗಭೂಮಿಯ ಕಲೆಯನ್ನ ಪ್ರೋತ್ಸಾಹ ಇರುತ್ತದೆ, ಅಲ್ಲಿಯವರೆಗೂ ಕಲೆ ಉಳಿಯುತ್ತದೆ ಮತ್ತು ಬೆಳೆಯುತ್ತದೆ. ಇವತ್ತು ಎಡದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ನಾಟಕ ಕಲಾವಿದರು ತಮ್ಮ ಕಲೆಯನ್ನ ನಾಟಕದ ಮೂಲಕ ಪ್ರದರ್ಶನ ಮಾಡುತ್ತಿದ್ದಾರೆ. ಇಂಥ ಕಲಾವಿದರ ಕಲೆ ಉಳಿಯಬೇಕಾದರೆ, ಬೆಳೆಯಬೇಕಾದರೆ ಪ್ರೇಕ್ಷಕರ ಪ್ರೋತ್ಸಾಹ ಮತ್ತು ಕಲಾಭಿಮಾನಿಗಳ ಬೆಂಬಲ ಅವಶ್ಯಕತೆ. ವಿವಿಧ ನಾಟಕಗಳು ಮತ್ತು ದೊಡ್ಡಾಟಗಳು ನಮ್ಮ ಸಂಪ್ರದಾಯ, ಆಚಾರ, ವಿಚಾರ, ಹಲವಾರು ಸಾಮಾಜಿಕ ಅಂಶಗಳನ್ನು ಬಿಂಬಿಸುವಂತಹ ಕೆಲಸವನ್ನ ಮಾಡುತ್ತೇವೆ. ರಂಗಭೂಮಿಯ ಕಲಾವಿದರಾಗಿ ಪ್ರತಿಯೊಬ್ಬರು ಪ್ರೋತ್ಸಾಹ ನೀಡಬೇಕೆಂದು ಎಡದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ವೇದಿಕೆ 4ರಲ್ಲಿ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಪ್ರದರ್ಶನಗೊಂಡ ನಾಟಕದ ಕಲಾವಿದರಿಗೆ ಪ್ರಶಸ್ತಿ ಪತ್ರ ಮತ್ತು ನೆನಪಿನ ಕಾಣಿಕೆಯನ್ನು ನೀಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಅಬ್ದುಲ್ ವಾಹಿದ್, ಗ್ರೇಡ್ 2 ತಹಶೀಲ್ದಾರ್ ಜುಬೇರ್ ಸಾಬ್, ಹಕ್ ಸಾಬ್, ಸುರೇಂದ್ರ ಪಾಟೀಲ್, ಶ್ರೀನಾಥ್ ಹಾಗೂ ವಿವಿಧ ರಂಗಭೂಮಿಯ ಕಲಾವಿದರು ಉಪಸ್ಥಿತರಿದ್ದರು. ವೆಂಕಟೇಶ್ ನವಲಿ ಕಾರ್ಯಕ್ರಮ ನಿರೂಪಿಸಿ ಕೊನೆಯಲ್ಲಿ ವಂದಿಸಿದರು. ಒಳ್ಳೆಯ ಒಂದು ಪ್ರದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸಲಾಗುತ್ತದೆ. ವಿಶೇಷವಾಗಿ ನಮ್ಮ ಇವತ್ತು ಯಾಪದಲ್ಲಿ ಇದೊಂದು ದೊಡ್ಡಾಟ ನಾನು ಪ್ರದೀಪ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾಗಿ ಬಂಡಿ ಗಾಲಿಗಳನ್ನು ಕಟ್ಟಿಕೊಂಡು ಆಡ್ತಿದ್ರು. ಅವೆಲ್ಲ ಇದೆಲ್ಲ ನನಗೆ ಹಿರಿಯರೆಲ್ಲ ಪರಿಚಯ. ಇವತ್ತಿನ ದೊಡ್ಡಾಟವನ್ನು ನೋಡಿದಾಗ ಮತ್ತೆ ನನಗೆ ಬಹಳ ನೆನಪು ಬಂದು ಅಂತ ಹಳೆ ನೆನಪನ್ನು ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ರೈತ ಜಿಲ್ಲಾ